ಎಲ್ಲರಿಗೂ ನಮಸ್ಕಾರ. ನಾ ಇವತ್ತಿನ ದಿನ ಕೃಷ್ಣನ ಜನನದ ಬಗ್ಗೆ ಹೇಳ್ತೇನೆ ಕಥೆಯನ್ನು. ಭಾಳ ಮಂದಿಗೆ ಇದು ಗೊತ್ತೂ ಇರ್ಬೋದು, ಆದರೂ ನಾನು ಅವನ ಕಥೆಯನ್ನು ಹೇಳ್ತೇನೆ. ಈ ಮಥುರೆಯನ್ನು ಏನಂತಂದ್ರೆ ಅಂಧಕರ ರಾಜ ಉಗ್ರಸೇನ ಆಳ್ತಾ ಇರ್ತಾನೆ. ಆವಾಗ ಏನಾಗ್ತೈತಿ ಅಂತಂದ್ರೆ ಆ ಉಗ್ರಸೇನನಿಗೆ ಕಂಸ ಅನ್ನುವಂಥ ಮಗ ಇರ್ತಾನೆ. ಭಾಳ ದುಷ್ಟ ಇರ್ತಾನೆ. ಆ ನಂತರ ಅವ್ರಿಗೆ ಏನಾಗ್ತೈತಿ ಅಂತಂದ್ರೆ ಆ ಕಂಸನ ತಂಗಿ ಅಂದ್ರೆ ಅವರ ಚಿಕ್ಕಪ್ಪನ ಮಗಳು ದೇವಕಿಯನ್ನು ಅವನು ಭಾಳ ಪ್ರೀತಿ ಮಾಡ್ತಾ ಇರ್ತಾನೆ. ಆಮೇಲೆ ಅವಳ ಮದುವೆಯನ್ನು ಏನು ಮಾಡ್ತಾರೆ ಅಂದ್ರೆ ವಸುದೇವ ಅವನು ಒಂದು ರಾಜವಂಶದವ, ಅವನಿಗೆ ನಿಶ್ಚಯವನ್ನು ಮಾಡ್ತಾರೆ, ಮದುವೆಯನ್ನು ಮಾಡ್ತಾರೆ. ಮದುವೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡಿದಾಗ ಆ ಮೆರವಣಿಗೆ ನಡೀತಾ ಇರ್ತೈತಲ್ಲ, ಅದರ ಸಾರಥ್ಯವನ್ನು ಕಂಸನೇ ವಹಿಸಿರ್ತಾನೆ. ಯಾಕಂದ್ರೆ ತಂಗಿಯ ಬಗ್ಗೆ ಅವನು ಭಾಳ ಪ್ರೀತಿ ಇರ್ತಾನೆ. ಎಷ್ಟೋ ದುಷ್ಟ ಆದರೂ ಕೂಡ ತಂಗಿಯ ಮೇಲೆ ಪ್ರೀತಿ ಇರ್ತೈತೆ ಅವನಿಗೆ. ಆ ಕಂಸ ಆ ಮೆರವಣಿಗೆ ಇದ್ದದ್ದು ಅರಮನೆಗೆ ಬರ್ತಾ ಇರಬೇಕಾದ್ರೆ ನಾರದರು ಇದ್ದದ್ದು ಬಿಟ್ಟಾಕಾರ. ಆಮೇಲೆ ಎಲ್ಲರೂ ಏನು ಮಾಡ್ತಾರೆ, ನಾರದ ಮಹರ್ಷಿಗಳ ಆಶೀರ್ವಾದವನ್ನು ಪಡ್ಕೋತಾರೆ, ಎಲ್ಲ ನಮಸ್ಕಾರವನ್ನು ಮಾಡ್ತಾರೆ, ಆಶೀರ್ವಾದ ಪಡ್ಕೋತಾರೆ. ಆದರೆ ಕಂಸಗೆ ಈ ದೇವತೆಗಳು ಅಥವಾ ಋಷಿ ಮುನಿಗಳನ್ನು ಕಂಡ್ರೆ ಆಗ್ತಿರೋದಿಲ್ಲ. ಅದಕ್ಕೆ ಅವ ದುಷ್ಟ ಕೂಟದೊಳಗನ ಇರ್ತಾನೆ. ಅವ ಏನು ಮಾಡ್ತಾನೆ ಅಂದ್ರೆ ನಾರದರನ್ನ ಗೇಲಿ ಮಾಡ್ತಾನೆ. ಏನು ನಾರದರ, ನನ್ನ ಭವಿಷ್ಯ ಹೇಳ್ತೇನೋ ಅಂತ ಕೇಳ್ತಾನೆ. ಅವಾಗ ನಾರದರು ಹೇಳ್ತಾರೆ, ಆಮೇಲೆ ಈಗ ಹೇಳ್ತೇನೆ ನೀನು ಭವಿಷ್ಯವನ್ನು ನೀ ಕೇಳು. ಈ ದೇವಕಿಯ ಮೆರವಣಿಗೆಯನ್ನು ನೀ ಏನು ತೊಗೊಂಡು ಹೊಂಟಿಯಲ್ಲ, ಈ ದೇವಕಿಯ 8ನೇ ಮಗುವಿನಿಂದ ನಿನ್ನ ಮರಣ ಐತಿ ಅಂತ ಹೇಳ್ತಾರೆ. ನಾರದ ಮಹರ್ಷಿಗಳು ಅವ್ರ ವಾಣಿ ಎಂದೂ ಸುಳ್ಳಾಗೋದಿಲ್ಲ. ಅವಾಗ ಕಂಸ ಭಾಳ ಸಿಟ್ಟು ಬರ್ತೈತಿ. ಸಿಟ್ಟು ಬಂದು ಕತ್ತಿಯನ್ನು ಹಿರಿದು ಆ ದೇವಕಿಯ ಜುಟ್ಟನ್ನು ಎಳಿತಾನೆ, ಆಕಿ ಕತ್ತನ್ನು ಕೊಯ್ದು ಬಿಡಬೇಕು ಅಂತೇಳಿ. ಅವಾಗ ವಸುದೇವ ಗಾಬರಿ ಆಗ್ತಾನೆ. ಅವಾಗ ಹೇಳ್ತಾನೆ, ಭಾವ ನೀ ಏನು ಮಾಡಾಕತ್ತಿ? ಅಲ್ಲ, ಆಕಿ ನಿನ್ನ ತಂಗಿ. ನಾರದ್ರು ಏನು ಹೇಳ್ಯಾರ, ಆಕಿ ಹುಟ್ಟುವಂಥ 8ನೇ ಸಂತಾನದಿಂದ ನಿನ್ನ ಮರಣ ಅಂತ ಹೇಳಿದರು. ಬಿಟ್ಟು ಬಿಡಿ ಈಗ ಆಕಿನ, 8ನೇ ಸಂತಾನ ಹುಟ್ಟಿದ ಮೇಲೆ ಬೇಕಾದ್ರೆ ನೋಡೋಣ ಅಂತ ಅವ ಹೇಳ್ತಾನೆ. ಅಂದ ಕೂಡಲೇ ಈ ಕಂಸ ಇದ್ದವ ಸುಮ್ಮನಾಗ್ತಾನೆ. ಸುಮ್ಮನಾಗಿ ಏನು ಮಾಡ್ತಾನೆ ಅಂತಂದ್ರೆ ಅವರಿಬ್ಬರನ್ನು ಗಂಡ ಹೆಂಡತಿಯರನ್ನು ಸೆರೆಮನೆಗೆ ತಳ್ತಾನೆ. ಆ ಸೆರೆಮನೆಗೆ ತಳ್ಳಿದ್ದನ್ನು ಉಗ್ರಸೇನ ಅದೇನು ಮಾಡ್ತಾನೆ ಅಂತಂದ್ರೆ ನಾವು ಪ್ರತಿಭಟನೆ ಏನು ಮಾಡ್ತಾನೆ, ಬೇಡ ನವದಂಪತಿಗಳನ್ನು ಹಂಗೆ ಮಾಡಬೇಡ ಅಂಥೇಳಿ. ಅವಾಗ ಕಂಸಿಗೆ ಸಿಟ್ಟು ಬಂದು ಉಗ್ರಸೇನ ಮಹಾರಾಜನನ್ನು ಏನು ಮಾಡ್ತಾನೆ ಅಂದ್ರೆ ಸೆರೆಮನೆಗೆ ಹಾಕಿ ತಾನ ರಾಜ ಆಗ್ತಾನೆ. ಆ ಅರಮನೆ ಅಂದರೆ ಸೆರೆಮನೆಗೆ ಈ ವಸುದೇವನ ಮಿತ್ರ ಅಕ್ರೂರ ಮತ್ತು ಆಚಾರ್ಯ ಗಾರ್ಗರು ಅಂತ ಹೇಳ್ತಾರೆ. ಅವರಿಬ್ಬರಿಗೆ ಮಾತ್ರ ಆ ಸೆರೆಮನೆಯೊಳಗೆ ಹೋಗಿ ಬರೋದಕ್ಕೆ ಅವಕಾಶ ಇರ್ತೈತಿ. ಉಳಿದವ್ರು ಯಾರೂ ಹೋಗೋದಕ್ಕೆ ಅವಕಾಶನ ಇರೋದಿಲ್ಲ. ಅವಾಗ ಮುಂದೆ ಆಕೇನಂತಂದ್ರೆ ದೇವಕಿ ಗರ್ಭಿಣಿ ಆಗ್ತಾಳೆ, 1ನೇ ಮಗು ಹುಟ್ಟತೈತಿ. ಮಗು ಹುಟ್ಟಿದಂಥ ಸುದ್ದಿಯನ್ನು ಕೇಳಿ ಬಲವಾದಂಥ ಕಾವಲನ್ನು ಇಟ್ಟಿರ್ತಾರೆ. ಸುದ್ದಿಯನ್ನು ಕೇಳಿ ಕಂಸ ಹೋಗಿ ಆ ಮಗುವಿನ ತಲೆಯನ್ನು ಆ ಸೆರೆಮನೆ ಗೋಡೆಗೆ ಅಪ್ಪಳಿಸಿ ಅದನ್ನು ಕೊಂದು ಬಿಡ್ತಾನೆ. ಇದೇ ರೀತಿ ಅವನ 6 ಮಕ್ಕಳನ್ನು ಕೊಲ್ತಾನ ಕಂಸ. ದೇವಕಿ ಇದ್ದಕ್ಕೆ ಇಷ್ಟು ಅಳತಿರ್ತಾಳೆ, ರೋಧಿಸ್ತಿರ್ತಾಳೆ ತನ್ನ ಮಕ್ಕಳನ್ನು. ಆ ಕಲೆಗಳೆಲ್ಲ ಸೆರೆಮನೆ ಮೇಲೆ ಇರ್ತಾವೆ, 6 ಕಲೆಗಳು. ಮಗುವಿನ ತಲೆಯನ್ನು ಹೊಡೆದಂಥ 6 ಕಲೆಗಳನ್ನು ನೋಡೋಕ್ಕೆ ಭಾಳ ದುಃಖ ಪಡ್ತಿರ್ತಾಳೆ. ಅವಾಗಕ್ಕೆ 7ನೇ ಸಾರಿ ಗರ್ಭವತಿಯಾದಂಥ ಸುದ್ದಿ ಇವ್ರಿಗೆ ಗುರ್ತಕ್ಕೈತಿ. ಯಾರು ಅಕ್ರೂರ ಮತ್ತು ಗಾರ್ಗರಿಗೆ ಗುರ್ತಕ್ಕೈತಿ, ಕಂಸಗೂ ಗುರ್ತಾಗತ್ತೈತಿ. ಅವಾಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅವರಿಬ್ಬರು ಕೂಡಿ ಈ ಮಗುವನ್ನು ಹೆಂಗಾರ ನಾವು ಬದುಕಿಸ್ಬೇಕು, ಇವನು ಕೊಲ್ಲಾಕ್ ಬಿಡಬಾರ್ದು ಅಂತಂದು ಹೇಳಿ ಏನು ಮಾಡ್ತಾರೆ ಅಂತಂದ್ರೆ ಆ ದೇವಕಿಯ ರೋದನವನ್ನು ಕೇಳಿ ಆ ಕಾವಲ್ಗಾರಿಗೂ ಪಾಪ ಇದನ್ನಾಗ್ಬಿಟ್ಟಿರ್ತೈತಿ, ಕರುಣೆ ಇದ್ದಕ್ಕೆ ಬರ್ತಿರ್ತೈತಿ. ಕಂಸನ ಕ್ರೂರತೆಯ ಬಗ್ಗೆ ಅವ್ರಿಗೆ ಭಾಳ ಕೆಟ್ಟ ಅನ್ನಿಸ್ತಿರ್ತೈತಿ. ಅವಳು ಹೆರಿಗೆ ದಿನ ಸಮೀಪ ಬಂದಾಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅವರಲ್ಲಿ ಕೆಲವೊಬ್ರು ಹೇಳಿಟ್ಟಿರ್ತಾರೆ, ಹೆರಿಗೆ ನೋವು ಆದ್ಕೂಳೆ ನೀವು ನಮ್ಗೆ ಸ್ವಲ್ಪ ಬಂದು ತಿಳಿಸ್ರಿ ಅಂತೇಳಿ. ನೋವು ಶುರುವಾದ್ಕೂಳೆ ಅವ್ರು ಬರ್ತಾರೆ. ಇಬ್ಬರು ಬಂದಾಗ ಅವ್ರು ಏನು ಮಾಡ್ತಾರಂದ್ರೆ ಒಂದು ಸತ್ತ ಕೂಸಿನ ಕಳೆಬರವನ್ನು ತರ್ತಾರೆ. ಕಳೆಬರವನ್ನು ಮುಚ್ಕೊಂಡು ಬರ್ತಾರೆ.
ಗಾರ್ಗರು ತಮ್ಮ ಶಲ್ಯದೊಳಗೆ ಮುಚ್ಚಿಕೊಂಡು ಬರ್ತಾರೆ. ಬಂದು ಏನು ಮಾಡ್ತಾರೆ ಅಂತಂದ್ರೆ ಆ ಕಾವಲುಗಾರಿಗೆ ಹೇಳ್ತಾರೆ, ನಾವು ಹೊರಗೆ ಹೋಗುತ್ತಾನ ನೀವು ಈ ಸುದ್ದಿಯನ್ನಕ್ಕೆ ಹಡೆದಂಥ ಸುದ್ದಿಯನ್ನು ನೀವು ಹೇಳಬೇಡ್ರಿ ಕಂಸಗಂತೆ. ಅವರೆಲ್ಲ ಒಪ್ಕೊಂತಾರೆ. ಅವಾಗ 7ನೇ ಮಗು ಹುಟ್ಟತೈತಿ. ಇವ್ರೇನು ಮಾಡ್ತಾರಂದ್ರೆ ಆ ಸತ್ತು ಕೂಸನ್ನು ಅವ್ರಿಗೆ ಕೊಡ್ತಾರೆ. ಆ ನಂತರ ಆ ಮಗುವನ್ನು ತಾವು ಆ ಮತ್ತು ವಸ್ತ್ರದೊಳಗೆ ಮುಚ್ಕೊಂಡು ತೊಗೊಂಡು ಬಂದುಬಿಡ್ತಾರೆ. ತೊಗೊಂಡು ಬಂದು ವಸುದೇವನ ಮತ್ತೋರ್ವ ಪತ್ನಿ ರೋಹಿಣಿಗೆ ಕೊಡ್ತಾರೆ. ಮಗು ಭಾಳ ದಷ್ಟಪುಷ್ಟ ಇರೋದ್ರಿಂದ ಅದಕ್ಕೆ ಬಲರಾಮ ಅಂತ ಹೆಸರಿಡ್ತಾರೆ. ಇನ್ನು ಆಮೇಲೆ ಕಂಸ ಬರ್ತಾನ. ಆ ಸತ್ತಂಥ ಕೂಸನ್ನು ನೋಡಿ ಅವಾಗ ಸಂಶಯ ಬರ್ತೈತಿ. ಅವ್ರನ್ನೆಲ್ಲ ಮತ್ತೆ ಕಾವಲ್ಗಾರಂತ ತಂದು ಬಲವಾದಂಥ ಕಾವಲನ್ನು ಇರಿಸ್ತಾನ. ಅವಾಗ 8ನೇ ಮಗು ಆಕೆ ಗರ್ಭಿಣಿ ಆಗಿರುವಂಥ ಸುದ್ದಿ ಕಂಸಕ್ಕೆ ಗೊತ್ತಾಕೈತಿ. ಅವಾಗ ಏನಂತಂತಂದ್ರೆ ಒಂದು ಪವಾಡನ ನಡೀತೈತಿ. ಮಧ್ಯರಾತ್ರಿ ಧೋ ಅಂತ ಮಳೆ ಸುರಿಬೇಕಾದ್ರೆ ಕೃಷ್ಣನ ಜನನ ಆಕ್ಕೈತಿ. ವಸುದೇವ ಎದ್ದವ ತಲೆ ಮೇಲೆ ಬುಟ್ಟಿಯ ಮೇಲೆ ಆ ಕೃಷ್ಣನನ್ನು ಹಿಡ್ಕೊಂಡು ಹೋಗ್ತಾನೆ. ಆವಾಗ ಯಮುನೆ ದಾರಿಯನ್ನು ಬಿಡ್ತಾಳ ಅಂತ ಹೇಳಿ. ಹಾಗಾಗಿ ಅವ ಏನು ಮಾಡ್ತಾನೆ ಅಂತಂದ್ರೆ ಆ ಯಶೋದೆ ಅಕ್ಕಿನೂ ಅದೇ ಹೊತ್ತಿನಲ್ಲಿ ಒಂದು ಹೆಣ್ಣು ಮಗುವನ್ನು ಹತ್ತಿರ್ತಾ, ಅದು ದೇವಾಂಶ ಸಂಭೂತದ್ದೇ ಇರ್ತೈತಿ. ಇವ ತನ್ನ ಮಗನನ್ನು ಅಲ್ಲಿ ಮಲಗಿಸಿ ಆ ಹೆಣ್ಣು ಕೂಸನ್ನು ತೊಗೊಂಡು ಬರ್ತಾನೆ. ತೊಗೊಂಡು ಬಂದು ಕಂಸ ಇದ್ದಾವ ಬಂದು ಮರುದಿನ ಬಂದು ಅದು ನೋಡಿದಾಗ ಹೆಣ್ಣು ಕೂಸಿರ್ತೈತಿ. ಅವ್ನು ಭಾಳ ಸಿಟ್ಟು ಬರ್ತೈತಿ, ಏನೋ ಗದ್ದಲಾಗೈತಿದು ಅಂಥೇಳಿ. ಅದನ್ನ ನೆಲಕ್ಕೆ ಅಪ್ಪಳಿಸ್ಬೇಕು ಅಂತ ಅದನ್ನು ತೊಗೊಳಕ್ಕೆ ಹೋಗ್ತಾನ. ಅದವನ ಕೈಯಿಂದ ತಪ್ಪಿಸ್ಕೊಂಡು ಆ ಕಿಟಕಿಯೊಳಗಿಂದ ಹಾರಿ ಹೋಗಿಬಿಡ್ತೈತಿ. ಹೋಗ್ತಾ ಕಂಸ ನಿನ್ನನ್ನು ಕೊಲ್ಲುವಂಥ ಮಗು 8ನೇ ಮಗು ಎಲ್ಲಿ ಬೆಳ್ಯಾಕತ್ತೈತಿ ಎಲ್ಲೋ ಕಡೆ ಅಂತಂದು ಹೇಳಿ ಹೋಗ್ತೈತಿ. ಹೀಗಾಗಿ ಕಂಸ ಉಗ್ರನಾಗಿ ಇನ್ನಷ್ಟು ಶೋಧವನ್ನು ನಡೆಸ್ತಾನೆ, ಶೋಧನೆಯನ್ನು ಮಾಡ್ತಾನೆ. ಇದು ಈ ಕೃಷ್ಣನ ಜನನದ ಕಥೆ. ಇಲ್ಲಿ ಈ ಕಥೆಯನ್ನು ನಾನು ಮುಗಿಸ್ತೀನಿ.